ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ತ್ರಯೋದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ಶ್ರಾವಣ ಮಾಸದ 2ನೇ ಮಂಗಳವಾರದಲ್ಲಿದ್ದೀವಿ. ನೋಡಿ, ಶ್ರಾವಣ ಮಾಸದ ಮಂಗಳವಾರವೂ ಅತ್ಯಂತ ಶ್ರೇಷ್ಠ. ನೆನ್ನೆ ಅಂದುಕೊಂಡ್ವಿ ಶ್ರಾವಣ ಸೋಮವಾರ ತುಂಬ ಶ್ರೇಷ್ಠ. ಶ್ರಾವಣ ಮಂಗಳವಾರ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಶುಭ ವಾರವಾಗಿದೆ. ನಮ್ಮಲ್ಲಿ ನೋಡಿ, ಅಮಾವಾಸ್ಯೆಯಲ್ಲೂ ಪೂಜೆಯನ್ನು ನೋಡಿದ್ವಿ. ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕಂಡ್ವಿ. ಅಂದರೆ ಅಮಾವಾಸ್ಯೆ ಕೂಡ ಏನು ವರ್ಜ್ಯವಲ್ಲ, ಅಂದರೆ ಅದನ್ನು ಬಿಟ್ಟಾಕಬೇಕು, ಅಮಾವಾಸ್ಯೆ ಇದು ಕೆಟ್ಟದ್ದು ಅಥವಾ ಭಯಾನಕವಾದದ್ದು ಇದ್ಯಾವುದೂ ಇಲ್ಲ. ಅಲ್ಲೂ ಒಂದು ಪೂಜೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಕಾಲ ವಸ್ತುತಃ ಯಾವುದೂ ಕೂಡ ಕೆಡುಕಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ. ಎಲ್ಲವನ್ನು ಗಮನಿಸ್ಕೊಂಡಾಗ ನಾವು ಷಷ್ಠಿಗೂ ಮಹತ್ವ ಇದೆ, ಅಷ್ಟಮಿಗೂ ಮಹತ್ವ ಇದೆ, ನವಮಿಗೂ ಮಹತ್ವ ಇದೆ, ಎಲ್ಲ ತಿಥಿಗಳಿಗೂ ಮಹತ್ವ ಇದೆ. ಆ ರೀತಿಯಲ್ಲಿ ಎಲ್ಲ ವಾರಗಳಿಗೂ ಮಹತ್ವ ಇದೆ. ಶ್ರಾವಣ ಶನಿವಾರ, ಶ್ರಾವಣ ಮಂಗಳವಾರ ನೋಡಿ, ಈ ಎರಡು ವಾರಗಳನ್ನು ವರ್ಜ್ಯವಾರಗಳು ಅಂತಾರೆ. ಆದರೆ ಎರಡೂ ಆರಾಧನೆಗೆ ಬಹಳ ಪ್ರಶಸ್ತವಾಗಿದೆ. ಶ್ರಾವಣ ಮಾಸ ಬಂದುಬಿಟ್ರೆ ವಾರಗಳಿಗೂ ಅಂಥ ಮಹಿಮೆ ಬಂದುಬಿಡುತ್ತೆ. ಅಂತೂ ಈ ಮಂಗಳವಾರ ಮಂಗಳಗೌರಿ ವ್ರತ ಅದು ಸೌಮಂಗಲ್ಯವನ್ನು ತಂದುಕೊಡುತ್ತೆ. ಸ್ತ್ರೀಯರು ಅವರ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ಅವರಿಗೆ ಪುತ್ರ ಪುತ್ರಿಯರ ಸಂತಾನ ಆ ಒಂದು ಫಲ ಉಂಟಾಗುತ್ತೆ. ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿ ಬರುತ್ತೆ. ಮತ್ತು ಗಂಡನಿಗೆ ಯಾವುದಾದ್ರು ತೊಡಕುಗಳು ದೋಷಗಳು ಇದ್ದರೆ ಅವುಗಳ ನಿವಾರಣೆಯಾಗುತ್ತೆ. ತನ್ಮೂಲಕ ತಾನು ಹಿತವಾಗಿರ್ತಾಳೆ ಅನ್ನೋದನ್ನು ಸೂಚಿಸುತ್ತೆ ಈ ಕಥೆ. ಈ ವ್ರತದ ಕಥೆಯಲ್ಲಿ ಏನು ವ್ರತದ ಫಲ ಮಹಿಮೆ ಅನ್ನೋದನ್ನು ಹೇಳ. ಅಲ್ಲಿ ವಸ್ತುತಃ ಆಕೆಗೆ ಕುಂಡಿನಪುರ ಅಂತಕ್ಕಂಥದ್ದು ಒಂದು ಊರು. ಅಲ್ಲಿ ಆ ಕಥೆ ತುಂಬ ವಿಸ್ತಾರವಾಗಿದೆ. ಸರಳವಾಗಿ ನೋಡೋಣ. ಆಕೆಗೆ ಸಂತಾನ ಇರಲಿಲ್ಲ. ಒಬ್ಬ ಭಿಕ್ಷುಕ ಮನೆ ಮುಂದೆ ಸಾಧು ಒಬ್ಬ ಬರ್ತಾ ಇದ್ದ, ಭಿಕ್ಷೆಯನ್ನು ಬೇಡ್ತಾ ಇದ್ದ. ಆದರೆ ಈಕೆ ಹತ್ರ ಭಿಕ್ಷೆ ಹಾಕಿಸ್ಕೊಳ್ತಾ ಇರಲಿಲ್ಲ. ಯಾಕೆ ಅಂತ ಈಕೆಗೆ ಯೋಚನೆ ಆಗಿ ಕೇಳ್ತಾಳೆ ಮನೆಯಲ್ಲಿ. ಹೀಗಾಗ್ತಾ ಇದೆ, ಆತ ಪಾಪ ನನಗೆ ಏನಾದ್ರು ನೀಡಬೇಕು ಅನ್ನಿಸ್ತಾ ಇದೆ, ಆದರೆ ಅವನು ಜೋಳಿಗೆಯನ್ನು ನನ್ನ ಕಡೆ ತೋರಿಸದೆ ಹೋಗ್ಬಿಡ್ತಾ ಇದ್ದಾನೆ ಅಂತ. ನೀನು ನಾಳೆ ಬರ್ತಾ ಇದ್ದ ಹಾಗೇ ನೀನು ಯಾವುದೋ ಒಂದು ಆಭರಣಗಳನ್ನು ಹಾಕಿಬಿಡು ಅಥವಾ ಇನ್ನೇನೋ ಒಂದು ಕೊಟ್ಟುಬಿಡು ಅಂತ. ತಕ್ಷಣವೇ ಅವನು ಕೇಳೋ ಮುಂಚೆಯೇ ಕೊಟ್ಟುಬಿಡು ಅಂತ, ಅವನು ಮುಂದೆ ಹೋಗೋ ಮುಂಚೆಯೇ ಕೊಟ್ಟುಬಿಡು ಅಂತ. ಹಾಗೆ ಮಾಡ್ತಾಳೆ ಪಾಪ. ಅವನು ಕೋಪ ಬಂದು ಶಾಪವನ್ನು ಕೊಡ್ತಾನೆ, ಅಪುತ್ರವತಿ ಆಗುವಂತ. ಅಲ್ಲಿಂದ ಶುರುವಾಗುತ್ತೆ ಕಥೆ. ಆಮೇಲೆ ಒಂದು ಪರಿಹಾರವನ್ನು ಹೇಳ್ತಾನೆ ಆ ಸಾಧು. ಅಲ್ಲಿ ಹೋಗುವಲ್ಲಿ ಮಂಗಳಗೌರಿಯ ಸನ್ನಿಧಾನ ಇರುತ್ತೆ. ನಿನ್ನ ಗಂಡ ಒಂದು ಕಪ್ಪು ಕುದುರೆ ನೇರು ಹೋಗಲಿ, ಅದು ಎಲ್ಲಿ ನಿಲ್ಲುತ್ತೋ ಆ ಸ್ಥಳದಲ್ಲಿ ಒಂದು ಮಂಗಳಗೌರಿ ಇರ್ತದೆ, ಅಲ್ಲಿ ಪೂಜೆಯನ್ನು ಮಾಡಿದ್ರೆ ಅಲ್ಲಿ ಫಲ ಸಿಗುತ್ತೆ ಅಂತ. ಆ ಮಂಗಳಗೌರಿ ಪ್ರಾರ್ಥನೆಯನ್ನು ಅಲ್ಲಿ ಹೋಗಿ ಮಾಡ್ತಾರೆ ಅವರು. ಆಕೆ ಮಂಗಳಗೌರಿ ಹೇಳ್ತಾಳೆ, ಇಲ್ಲಿ ಗಣಪತಿ ದೇವಸ್ಥಾನ ಇದೆ, ಇದರ ಮೇಲ್ಗಡೆ ನಿಂತು ಇಲ್ಲಿ ಮಾವಿನ ಮರ ಇದೆ, ಅದರಲ್ಲಿ ಒಂದು ಹಣ್ಣನ್ನು ತಗೋ ಅಂತ. ಮನುಷ್ಯನಿಗೆ ದುರಾಸೆ. ಅವನು 25 ಅಂದರೆ ಜಾಸ್ತಿ 16 ಬಾರಿ ಹತ್ತಿ ಇಳಿತಾನೆ, ಅಷ್ಟು ಹಣ್ಣನ್ನು ಕೇಳ್ತಾನೆ. ಕೊನೆಗೆ ಅದು ಬರೋಷ್ಟೊತ್ತಿಗೆ ಒಂದೇ ಹಣ್ಣಿರುತ್ತೆ. ಭಗವತಿ ಹೇಳಿದ್ದು ಎಷ್ಟು, ಒಂದು ಹಣ್ಣು ತಗೋ ಅಂತ. ಅವನು ನಾವು ಹಾಗೆ ಅಲ್ವಾ, ಮರ ಕಂಡ್ರೆ ಸಾಕು ಎಲ್ಲ ಹಣ್ಣು ಉದುರಿಸೋಣ ನಾವೇ ಅಂತ. ಮನುಷ್ಯನ ಈ ಏನು ಅತಿಯಾಸೆ ಇದು ಜಾಸ್ತಿ ಆದರೆ ತೊಂದರೆಯಾಗುತ್ತೆ. ಅದನ್ನು ಕಥೆ ಹೇಳ್ತಾ ಇದೆ. ಅದು ಇರಬಾರ್ದು, ಅತಿಯಾಸೆ ಇರಬಾರ್ದು. ಕೊನೆಗೆ ಒಂದು ಸಿಕ್ಕಿದ್ದು ಒಂದೇ ಹಣ್ಣು. ಹೀಗಾಗಿ ಅದನ್ನು ತೊಗೊಂಡ್ಮೇಲೆ ಮಗು ಆಗುತ್ತೆ. ಆ ಮಗುವಿಗೆ ಮತ್ತೆ ಮುಂದೆ ಕಂಟಕ ಬರುತ್ತೆ. ಒಂದು ಸರ್ಪ ಕಚ್ಚಿ ಸಾವು ಬರತಕ್ಕಂಥ ಒಂದು ಸಂದರ್ಭ ಎದುರಾಗುತ್ತೆ. ಅದನ್ನು ಒಬ್ಬಾಕೆ ಸುಶೀಲೆ ಅಂತಕ್ಕಂಥವಳು ಮಂಗಳಗೌರಿ ವ್ರತವನ್ನೇ ಮಾಡಿ ಆ ಸಾವನ್ನು ಗೆದ್ದಳು ಅಂತಕ್ಕಂಥದ್ದು. ಪ್ರಾರಂಭದಿಂದಲೂ ಭಯ, ಈ ಸಾವಿನ ಭಯ ಅಂತಕ್ಕಂಥದ್ದು. ಮೊದಲಿಗೆ ಫಲವೇ ಇಲ್ಲ, ಅನಂತರದಲ್ಲಿ ಭಗವತಿ ಕೃಪೆಯಿಂದ ಫಲವಾಯಿತು. ಆ ಫಲ ದೂರ ಆಗುವ ಸಂದರ್ಭ ಬಂತು. ವಿಷಭಯ ಅಂದರೆ ವಿಷಜಂತುವಿನ ಭಯ ಹೀಗೆಲ್ಲ ಇದ್ದರೂ ಕೂಡ ಮಂಗಳಗೌರಿ ವ್ರತವನ್ನು ಮಾಡೋದರಿಂದ ಇದು ಸಾರ ಏನು ಅಂತಂದರೆ, ಮಂಗಳಗೌರಿ ವ್ರತವನ್ನು ಮಾಡಿದ್ರೆ ಭಯ ನಿವಾರಣೆಯಾಗುತ್ತೆ. ಯಾವುದು ನಮಗೆ ನಿಜವಾದ ಸಂಪತ್ತು ಆ ಸಂಪತ್ತು ಬಂದು ಒದಗುತ್ತೆ. ತನ್ಮೂಲಕ ಕುಟುಂಬ ಸೌಖ್ಯವನ್ನು ಕಾಣಬಹುದು, ಸಮಾಧಾನ ಶಾಂತಿ ಸೌಖ್ಯಗಳನ್ನು ಕಾಣಬಹುದು. ಮಂಗಲ ಆ ಗೌರಿ, ಆ ಮಂಗಲ ಗೌರಿ ಅಂತಂದ್ರೆ ಮಂಗಳಗಳನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ. ಸುಮಂಗಲೆಯರಿಗೆ ಬೇಕಾಗಿರ್ತಕ್ಕಂಥದ್ದೇನು? ಮನೆಯಲ್ಲಿ ಯಜಮಾನ, ಅವನ ಒಂದು ಸೌಖ್ಯ, ಮಕ್ಕಳು
ಅವರ ಒಂದು ವಿದ್ಯೆ, ಸೌಖ್ಯ, ಕುಟುಂಬದಲ್ಲಿ ಒಂದು ಶಾಂತಿ, ಇಷ್ಟೆಲ್ಲ ಪಾಪ ಆಕೆಗೆ ಬೇಕಾಗುತ್ತೆ. ಇದು ತುಂಬ ಹಿಂದಿನ ಕಥೆ. ಇದು ಈಗಿನ ಈಗಿನ ಪರಿಸ್ಥಿತಿಗೆ ಅನ್ವಯಿಸ್ಕೊಂಡ್ರೆ ಆಕೆಯೂ ಚೆನ್ನಾಗಿ ದುಡಿತಾ ಇದ್ದಾರೆ, ಆಕೆಯೂ ಓದ್ಕೊಂಡಿದ್ದಾರೆ. ಈಗ ಹೆಣ್ಣಿಗೆ ಪುರುಷನಷ್ಟೇ ಪ್ರಾಧಾನ್ಯತೆ, ಅದಕ್ಕೂ ಮೀರಿದ್ದೂ ಇದೆ. ಈಗ ಒಳ್ಳೊಳ್ಳೆ ಸ್ಥಾನಗಳನ್ನು ಅಲಂಕರಿಸ್ತಾರೆ. ಅಷ್ಟಲ್ಲದೆ ಆಕೆ ವಿವೇಚನಾ ಶಕ್ತಿ ಜಾಸ್ತಿ. ಗೃಹಿಣಿ ಗೃಹಮುಚ್ಚತನ ಪೂರ್ವದಿಂದಲೂ ಹೆಣ್ಣಿಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದು. ಸಂಸಾರವನ್ನೇ ನಡೆಸ್ತಕ್ಕಂಥ ಮಹಾ ಸ್ಥಾನವನ್ನು ಆಕೆ ಬಿಟ್ಟಿರ್ತಕ್ಕಂಥದ್ದು. ಎಲ್ಲದರ ನಿಭಾಯಿಸಬೇಕಾಗುತ್ತೆ. ಒಂದು ಮಗುವಿನಿಂದ ಹಿಡಿದು ಕುಟುಂಬದವರ ಅವರ ಆರೋಗ್ಯಗಳು, ಊಟ, ಪಾನ ಇತ್ಯಾದಿ ಎಲ್ಲವುಗಳ ವಿಚಾರ ನೋಡ್ಕೊಳ್ಬೇಕು. ಮನೆಗೆ ಬಂದಿರತಕ್ಕಂಥ ಕಾಳುಗಳ ಪರಿಸ್ಥಿತಿ. ನೀವು ಮಹಾಭಾರತದಲ್ಲಿ ಹೋದರೆ ದ್ರೌಪದಿಗೆ ಎಂಥ ಸ್ಥಾನ ಇದೆ ಅಂತಂದರೆ ಈ ಎಲ್ಲ ಹಿಡಿತ ಆಕೆಯ ಕೈಯಲ್ಲಿತ್ತು. ಹೀಗೆ ಆ ರೀತಿಯಲ್ಲಿ ಸ್ತ್ರೀಯನ್ನು ಸರ್ವತೋಮುಖವಾಗಿ ತಯಾರಿ ಮಾಡ್ತಾಯಿದ್ರು. ಈಗಲೂ ಹಾಗೇ ಇದೆ ಪರಿಸ್ಥಿತಿ. ಅವುಗಳ ಕಾರ್ಯ ವೈಖರಿಗಳು ಇವುಗಳೆಲ್ಲ ಬದಲಾಗಿದ್ದಾವೆ ಅಷ್ಟೇ. ಈಗಿನ ಕಾಲದ ಮಟ್ಟಿಗೆ ನಮಗೆ ಬೇಕಾಗಿರತಕ್ಕಂಥದ್ದೇನು ಅಂತಂದರೆ ಅತ್ಯಂತ ದುಡಿಮೆ ದುಡಿಮೆ ದುಡಿಮೆ. ಇವುಗಳಲ್ಲಿ ಮನುಷ್ಯ ತನ್ನ ಸಮಾಧಾನ ಕಳ್ಕೊಂಡು ಬಿಟ್ಟಿದ್ದಾನೆ. ಹೀಗಾಗಿ ಮಂಗಳಗೌರಿ ಆಚರಣೆ ಮಾಡೋದ್ರಿಂದ ಈಗಿನ ಮಟ್ಟಿಗೆ ಆ ದುಡಿಮೆಯಲ್ಲಿ ಒಂದು ತೃಪ್ತಿ, ಇದನ್ನು ಕಾಣುವ ಹಾಗೆ ಮಂಗಳಗೌರಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಸಮಾಧಾನ, ತೃಪ್ತಿ ಇದನ್ನು ದಯಪಾಲಿಸು ಅಂತ ಪ್ರಾರ್ಥನೆ ಮಾಡಿದ್ರೆ, ಮತ್ತು ಸಂಸಾರಗಳು ಬಹಳ ಬೇಗ ಛಿದ್ರವಾಗ್ತಾ ಇದ್ದಾವೆ. ಕಾರಣ ಇದೇ ಹಣ ಮತ್ತು ಸೌಖ್ಯ ಸವಲತ್ತುಗಳು. ಹೀಗಾಗಿ ಮಂಗಳಗೌರಿಯಲ್ಲಿ ಈ ದಿವಸ ನಾವು ಏನು ಪ್ರಾರ್ಥನೆ ಮಾಡಬೇಕಾಗಿದ್ರೆ, ಹಣ ಸಂಪಾದನೆ ಇವುಗಳು ಕೊಟ್ಟು ಬಿಟ್ಟಿದ್ದಾಳೆ ಆಕೆ. ಇದರ ಜೊತೆಗೆ ದಾಂಪತ್ಯದಲ್ಲಿ ಒಂದು ಸಮಾಧಾನ ಇಲ್ಲದೆ ಹೋಗಿದೆ, ಅದನ್ನು ದಯಪಾಲಿಸುವಂಥ ಅದೇ ಈಗ ಭಯವಾಗಿದೆ. ಯಾವುದು ಸರ್ಪ ಭಯ ಅಂತಂದರೆ ಈಗ ದಾಂಪತ್ಯದಲ್ಲಿ ಅನುರಾಗವಿಲ್ಲದೆ ಅಹಂಕಾರ ಬಂದು ತೊಡಗಿರ್ತಕ್ಕಂಥದ್ದು. ಹೀಗಾಗಿ ಇವುಗಳ ನಿವಾರಣೆಯಾಗಲಿ ಅಂತ ಮಂಗಳಗೌರಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಮಂಗಳಗೌರಿ ಮದುವೆಯಾದ ಸ್ತ್ರೀ 5 ವರ್ಷಗಳ ಕಾಲ ಮಾಡ್ತಕ್ಕಂಥ ಒಂದು ವಿಶೇಷ ಒಂದು ವ್ರತ, ಇದೊಂದು ತಪಸ್ಸು. ಇದನ್ನು ಮಾಡೋದರಿಂದ ಮನಸ್ಸಿಗೆ ಒಂದು ಮಂಗಳ, ಮನೆಗೂ ಒಂದು ಮಂಗಳ. ತನ್ಮೂಲಕ ಹಿಂದೆಲ್ಲ ಈ ವ್ರತಗಳೆಲ್ಲ ಹೇಗೆ ಬಂದವು ಅಂತಂದರೆ, ಹೊಸದಾಗಿ ನೀವೊಂದು 40 ವರ್ಷದ ಹಿಂದಕ್ಕೆ ಹೋದರೆ ನಿಮಗೆ ಯಾವ ಎಂಟರ್ಟೈನ್ಮೆಂಟ್ ಪರಿಕರಗಳು ಅಂತೀವೋ ಅವುಗಳು ಯಾವುದೂ ಇರಲಿಲ್ಲ. ಮನೆ ಆಯಿತು, ಮನೆ ಮಟ್ಟಿಗೆ ಇಂಥ ವ್ರತಗಳು ಪೂಜೆಗಳು ಆಯಿತು. ತನ್ಮೂಲಕ ಎಲ್ಲರೂ ಸೇರಲಿಕ್ಕೆ ಒಂದು ಅವಕಾಶ ಉಂಟಾಗ್ತಾಯಿತ್ತು. ಹೊಸದಾಗಿ ಬಂದ ಹೆಣ್ಣು ಮಗಳಿಗೆ ಊರಿನ ಪರಿಚಯ, ಅಕ್ಕಪಕ್ಕದವರ ಪರಿಚಯ ಇದೆಲ್ಲ ಮಾಡಿಕೊಡ್ಲಿಕ್ಕೆ ಇಂಥ ವ್ರತಗಳು ಒಂದು ವೇದಿಕೆ. ಇನ್ನೊಬ್ಬರನ್ನ ಅರಿಶಿನ ಕುಂಕುಮ ಕರಿತಕ್ಕಂಥದ್ದು, ನನ್ನ ಸೊಸೆ ಅಂತ ಪರಿಚಯ ಮಾಡಿಸ್ತಕ್ಕಂಥದ್ದು. ಅತ್ತೆ ಆಗಲಿ ಗಂಡನಾಗಲಿ ನನ್ನ ಹೆಂಡತಿ ಇಂಥ ಊರಿಂದ ಬಂದಿದ್ದಾಳೆ, ಈಗ ಹೊಂದಾಣಿಕೆ ಆಗ್ತಾ ಇದೆ. ಮತ್ತು ಆಕೆಗೆ ಹೇಳ್ಕೊಡ್ದು ಇವರು ನಮ್ಮ ಆತ್ಮೀಯರು, ಬಂಧುಗಳು, ಇಷ್ಟಮಿತ್ರರು, ಹೀಗೆಲ್ಲ ಪರಿಚಯ ಮಾಡಲಿಕ್ಕೆ ಒಂದು ವೇದಿಕೆ ಯಾವುದಪ್ಪ ಅಂದರೆ ಇಂಥ ವ್ರತಗಳಾಗಿದ್ವು. ಆ ರೀತಿಯಲ್ಲಿ ಈ ಮಂಗಳಗೌರಿ ಅನ್ನೋದು ಹೆಂಡತಿ ಅಂದರೆ ಯಾರು ವಧು ಬಂದಿರ್ತಾಳೋ ಅವರ ಮನೆಯ ಪರಿಚಯ ಹಾಗೂ ಇಲ್ಲಿನ ಪರಿಚಯ ಇದೆರಡಕ್ಕೊಂದು ಬ್ರಿಡ್ಜ್ ರೀತಿಯಲ್ಲಿ ಅಲ್ಲಿ ಕಲಿತಂಥ ಕೌಶಲ್ಯ ವಿದ್ಯೆಗಳನ್ನು ಇಲ್ಲಿ ಅನ್ವಯ ಮಾಡೋದು ಹೇಗೆ ಮತ್ತು ಹೇಗೆ ನಡ್ಕೊಳ್ಬೇಕು ನಾನು, ಈ ರೀತಿಯಲ್ಲೆಲ್ಲ ಈ ವ್ರತಗಳು ಆ ರೀತಿಯಲ್ಲಿ ಬೆಳೆದವು. ಈಗ ಅವುಗಳನ್ನು ಉಳಿಸ್ಕೊಂಡು ಈಗ ಎಲ್ಲ ಬ್ರಿಡ್ಜ್ ಯಾವುದು ಅಂತಂದರೆ ಈಗ ಸಂದೇಶಗಳು, ವಾಟ್ಸಪ್ಗಳು, ಇನ್ಯಾವುದೋ ಫೇಸ್ಬುಕ್ಗಳು, ಪರಿಚಯ ಇಲ್ಲದೆ ಇರತಕ್ಕಂಥವ್ರು, ಮುಖವೇ ನೋಡಿಲ್ಲದೆ ಇರತಕ್ಕಂಥವರೆಲ್ಲ ಈ ದಿವಸ ಸ್ನೇಹಿತರಾಗಿರ್ತಾರೆ. ನೋಡೇಬೇಕಾಗಿಲ್ಲ ಅವರನ್ನು ಎದುರುಗಡೆ. ಹಾಗೆಲ್ಲ ಈ ವ್ಯವಸ್ಥೆಗಳು ಬದಲಾಗಿದೆ. ಈ ಎಲ್ಲ ವ್ಯವಸ್ಥೆಗಳ ಬದಲಾವಣೆಯ ಮಧ್ಯೆ ನಾವು ನಮ್ಮ ಸಂಸ್ಕಾರವನ್ನು ಉಳಿಸ್ಕೊಳ್ಬೇಕು. ನಾವು ಈ ವ್ರತದ ಉದ್ದೇಶ ಇವುಗಳೆಲ್ಲ ಇನ್ನೊಬ್ಬ ಹಂಚಿ ತಿಂತಕ್ಕಂಥದ್ದಾಗಿದೆ, ಕೂಡಿ ಬಾಳ್ತಕ್ಕಂಥದ್ದಾಗಿದೆ. ಅದೀಗ ಬಿಟ್ಟು ಹೋಗ್ತಾ ಇದೆ. ಎಷ್ಟು ಜನ ಒಂದು ವ್ರತ ಅಂದರೆ ಮನೆಗೆ ಸೇರ್ತೀವಿ, ಯಾರೂ ಸೇರದೆ ಹೋಗಿಬಿಟ್ಟಿದೆ. ಅವ್ರವ್ರ ಮಟ್ಟಿಗೆ ಅವ್ರವ್ರು ಪೂಜೆ ಮಾಡಿದ್ರೆ ಸಾಕು ಅನಿಸ್ಬಿಟ್ಟಿದೆ. ಹೀಗಾಗಿ ಈ ವ್ರತಗಳು ಈಗ ಅದು ಯಾವ ರೀತಿಯಲ್ಲಿ ಪರಿವರ್ತನೆ ಆಗಬೇಕು ಅಂತಂದರೆ, ಎಲ್ಲರನ್ನ ಕರೆದು ಮತ್ತೆ ಒಂದು ಮಾಡಿ ಬಂಧುಗಳ ವಿಶ್ವಾಸ, ಸ್ನೇಹಿತರ ವಿಶ್ವಾಸ, ಪ್ರೀತಿಯನ್ನು ಮತ್ತೆ ಒಂದು ಮಾಡಿ ಅವರಲ್ಲಿ ಆತ್ಮೀಯತೆಯನ್ನು ಬೆಳೆಸ್ತಕ್ಕಂಥ, ಪ್ರೀತಿಯನ್ನು ಬೆಳೆಸ್ತಕ್ಕಂಥ ಒಂದು ವಿಶೇಷ ವೇದಿಕೆಗಳಾಗಬೇಕಾಗಿದೆ. ಈಗ ಹಿಂದೆ ಮನೆಯವರಿಗೆಲ್ಲ ಪರಿಚಯ ಮಾಡಿಸೋದು, ಈಗ ಮತ್ತೆ ಎಲ್ಲರೂ ಸೇರ್ತಕ್ಕಂಥದ್ದು. ಆ ರೀತಿಯಲ್ಲಿ ಈ ವ್ರತಗಳನ್ನು ನಾವು ಕಾಣಬೇಕು. ವ್ರತಗಳನ್ನು ಮಾಡುವಾಗ
ಎಲ್ಲರನ್ನ ಕರೆದು ಮನೆಯಲ್ಲಿ ಊಟ ಹಾಕಿ ಅವರಿಗೆ ಅರಿಶಿನ ಕುಂಕುಮ ಇತ್ಯಾದಿ ಮಂಗಲ ದ್ರವ್ಯಗಳನ್ನು ಕೊಟ್ಟು ಅವರ ಹತ್ರ ಆಶೀರ್ವಾದ ತಗೊಂಡು ಇದೆಲ್ಲ ಒಂದು ಸಂಸ್ಕಾರ. ಸಹಬಾಳ್ವೆಗೆ ಸಮಾಜ ಸಹಬಾಳ್ವೆಯಿಂದ ಬದುಕಬೇಕಾಗಿದ್ರೆ ಇಂಥ ವ್ರತಗಳು ಪ್ರತಿ ಮನೆಯಲ್ಲೂ ಆಚರಿಸಬೇಕಾಗುತ್ತೆ. ಮಾಡಿದ್ರೆ ಬಹಳ ಒಳ್ಳೆಯದು. ಮಂಗಳಗೌರಿಯ ಆರಾಧನೆ ನಮ್ಮ ಮನಸ್ಸನ್ನು ಮಂಗಳಗೊಳಿಸುತ್ತೆ, ಬಾಂಧವ್ಯಗಳನ್ನು ಮಂಗಳ ಮಾಡುತ್ತೆ. ಹೀಗಾಗಿ ಈ ವ್ರತವನ್ನು ಹತ್ತಿರ ಇರತಕ್ಕಂಥ ಯಾರಾದರೂ ಪುರೋಹಿತರ ಮಾರ್ಗದರ್ಶನದಲ್ಲಿ ಮಾಡಿಸಿ. ನಿಮ್ಮ ಸೊಸೆಯಂದರಿಗೆ ಅಥವಾ ನಿಮಗೆ ನೀವೇ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಮಾಡಿ, ಆದ್ದರಿಂದ ನಿಮಗೆ ಒಳ್ಳೆಯ ಸತ್ಫಲ ಖಂಡಿತ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.